ನೋಡಿದ್ಯಾ ಯು ಕ್ಯಾನ್ ಡೂ ಮ್ಯಾಜಿಕ್. ನಾನ್ ಮಾಡಿದ ಮ್ಯಾಜಿಕ್ ಹೆಂಗೆ? ನಿನ್ ಮುಗ್ದಲ್ಲಿಗ ಸ್ಮೈಲ್ ಇದೆ ತಾನೆ, ಅದೇ ಮ್ಯಾಜಿಕ್. ಮುಗುಳ್ನಗೆ ಮ್ಯಾಜಿಕ್. ನಿನ್ ಮುಗುಳ್ನಗೆಲಿ ಪವರ್ ಇದೆ. ನಿಜವಾಗ್ಲೂ ನಿನ್ಗೆ ಮ್ಯಾಜಿಕ್ ಪವರ್ಸ್ ಇದೆ. ಯು ಆರ್ ಅ ಟ್ರೂ ಮ್ಯಾಜಿಷಿಯನ್, ಗೊತ್ತಾ? ಸೀತಮ್ಮ, ನಾನು ಮ್ಯಾಜಿಷಿಯನ್ ಅಂತ ಮ್ಯಾಜಿಷಿಯನ್. ಸಿಹಿ, ಈ ತರ ಬೇರೆಯವ್ರ ಹತ್ರ ಹೆಲ್ಪ್ ಕೇಳಕ್ಕಿಂತ ಮುಂಚೆ ಪರ್ಮಿಷನ್ ಕೇಳ್ದ್ಯಾ? ಹಲೋ, ಐ ಆಮ್ ಸಾರಿ. ನನ್ ಮೇಲಿರೋ ಕೋಪಕ್ಕೆ ಮಗುನ್ ಬೈಬೇಡಿ. ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ನಿಂಗೆ. ಯಾರು ಯಾವ ಇಂಪಾರ್ಟೆಂಟ್ ಡಿಸ್ಕಷನ್ ಅಲ್ಲಿ ಇರ್ತಾರೋ. ಫೋನ್ ಕಟ್ ಮಾಡು. ಸಿಹಿ ಫೋನ್ ಮಾಡಿಲ್ಲ, ನಾನೇ ಸಿಹಿಗೆ ಫೋನ್ ಮಾಡಿದೆ. ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಹರ್. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಲಿಟಲ್ ಫ್ರೆಂಡ್. ಯು ಸ್ಟೇ ಸೇಫ್, ಓಕೆ? ಅದು ನಿನ್ನ ಮನೆ, ನಿನಗೆ ಯಾವ ತೊಂದರೆನೂ ಆಗಲ್ಲ. ಇಷ್ಟೊತ್ತಲ್ಲಿ ಬೇರೆಯವ್ರ ಜೊತೆ ಫೋನಲ್ಲಿ ಮಾತಾಡಿ ಅವ್ರ ಟೈಮ್ ವೇಸ್ಟ್ ಮಾಡಬಾರ್ದು. ಫೋನ್ ಕಟ್ ಮಾಡು. ಯಾಕೆ ಫೋನ್ ಕಟ್ ಮಾಡ್ದ? ಅವ್ರು ನನಗೆ ಮುಳುಗೋನಾಗೆ ಮ್ಯಾಜಿಕ್ ಹೇಳ್ಕೊಟ್ರು, ಗೊತ್ತಾ? ಅದು ಮುಳುಗೋನಗೆ ಅಲ್ಲ, ಮುಗುಳ್ನಗೆ. ನಾನು ಮ್ಯಾಜಿಕ್ ಮಾಡ್ರಿ ಎಲ್ರೂ ಓಡಿಸ್ಬಿಟ್ಟೆ. ಥ್ಯಾಂಕ್ ಯು. ನಿನ್ನ ಮ್ಯಾಜಿಕ್ ಇನ್ ಮುಂದೆಯಿಂದ ನಮ್ಗೇನು ತೊಂದರೆ ಆಗಲ್ವಂತೆ ಸೀತಮ್ಮ. ಇದು ನಮ್ಮನೆ, ಇಲ್ಲಿ ನಾವು ಸೇಫು. ನಿಮ್ಗೆ ಗೊತ್ತಾಯ್ತಾನ? ಇಷ್ಟು ಬೇಗ ವಿಷಯನ ಅಲ್ಲಿಂದ ಹೆಂಗ ಕಲ್ಪಿಸ್ತೆ? ಅದು ನಿನ್ನ ಮನೆ, ನಿನಗೆ ಯಾವ ತೊಂದರೆನೂ ಆಗಲ್ಲ. ಚಿನ್ನು, ಸಿಹಿ, ಥ್ಯಾಂಕ್ ಯು ಫ್ರೆಂಡ್, ಮುಗುಳ್ನಾಗೆ ಮ್ಯಾಜಿಕ್ ಹೇಳ್ಕೊಟ್ಟಿದ್ದಕ್ಕೆ. ನಾನೇ ಸ್ವಲ್ಪ ಓವರ್ ಆಗಿ ಬಿಹೇವ್ ಮಾಡಿದೆ. ಅವ್ರಿಗೆ ಅದೇನು ಟೆನ್ಷನ್ ಇತ್ತೋ ಏನೋ. ಸುಮ್ಮನೆ ಯಾಕೆ ಕೋಪ ಮನಸ್ಸಲ್ಲಿ ಇಟ್ಕೊಳ್ಳೋದು. ಅವ್ರು ಫೋನ್ ಮಾಡದೆ ಇದ್ದಿದ್ರೆ ಸಿಹಿ ತುಂಬಾ ಹೆದರ್ಕೋತಿದ್ಲು. ನಾನು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ. ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಮಾಡಲಾ? ತುಂಬ ಲೇಟ್ ಆಗಿದೆ. ನಾಳೆ ಬೆಳಗ್ಗೆ ಆಫೀಸ್ಗೆ ಹೋಗಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸುಮ್ಮನಿರೋ ನೀನು, ಇರಿಟೇಟ್ ಮಾಡಬೇಡ. ಅದೇನು ಬೇಕೋ ಅದನ್ನ ಕೊಟ್ಟು ಕೂಡಿಸ್ಬಾರ್ದಾ? ಚಾಂಪ್ ಬಿಡು ಬಿಡು ಅಂತ ಹೇಳ್ದಲ್ಲ. ಆ ಕೆಲಸನ ನೀನೇ ಮಾಡ್ಬೋದಲ್ವಾ? ತಾಯಿಯಾದವಳು ಮಕ್ಕಳನ್ನ ನಿಭಾಯಿಸ್ಬೇಕು. ದಬಾಯಿಸಿ ದಬ್ಬಾಳಿಕೆ ಮಾಡೋದಕ್ಕೆ ಮಕ್ಕಳು ಯಾಕೆ ಬೇಕು? 4 ಜನಕ್ಕೆ ನೀನೇ ನನ್ನ ಗಂಡ ಅಂತ ಗೊತ್ತಾಗ್ಲಿ ಅನ್ನೋದಕ್ಕೆ. ಮಧ್ಯದಲ್ಲಿ ಮಾತಾಡುವಂತ ಪರ್ಮಿಷನ್ ಕೊಟ್ನಾ? ಪ್ಲೇಟ್ ಇಡು ಕೆಳಗೆ. Put the plate down. ಕಂದ, ಯಾಕೋ ಹೀಗೆ ಹಠ ಮಾಡ್ತಿದ್ಯಾ? ನನ್ನ ಬಂಗಾರ ಅಲ್ಲ, ನನ್ನ ಮುದ್ದು ಅಲ್ಲ. ಅಮ್ಮ ಹೇಳಿದ ಮಾತು ಕೇಳ್ತೀಯ ತಾನೇ? ಆ ಮಾಡು, ಆ ಮಾಡು, ಆ ಮಾಡು. ಇಲ್ಲ, ನಂಗೆ ಇಟಾಲಿಯನ್ ಫುಡ್ಡೇ ಬೇಕು. ಅನಿ, ಯಾಕೆ ಅಮ್ಮನ್ನ ಸತಾಯಿಸ್ತಾ ಇದ್ದೀಯಾ? ಅಮ್ಮ ಏನ್ ಕೊಡ್ತಾಳೋ ಅದನ್ನ ತಿನ್ಬೇಕು ಕಣೋ. ನೋಡಿ ಮಾವಯ್ಯ, ಎಲ್ಲದಕ್ಕೂ ಹಠ ಮಾಡೋದು ಕಲ್ತಿದ್ದಾನೆ.
ಹೇಳಿದ ಮಾತೇ ಕೇಳಲ್ಲ ಅಂತಾನೆ. ಯಾಕೆ ಕೇಳಲ್ಲ ಚಿಕ್ಕೆ, ನಮ್ಮ ಮನಿ ತುಂಬಾ ಒಳ್ಳೆ ಹುಡುಗ, ಇದು ಗುಡ್ ಬಾಯ್. ಇವತ್ತು ನಮ್ಮ ಮನಿ ಪುಟ್ಟಾಗೆ ನಾನೇ ತಿಂಡಿ ತಿನ್ನಿಸ್ತೀನಿ. ಅನಿಕೇತ, ನೀನು ಹೇಗೆ ಹಾಕ್ಬೇಕು ಗೊತ್ತೇನೋ, ನಿನ್ ಬಿಗ್ ಬ್ರದರ್ ರಾಮನ್ ಥರ ಹಾಕ್ಬೇಕು. ಸಿಹಿ ಬ್ಯಾಗಲ್ಲೆಲ್ಲ ಎತ್ತಿಟ್ಕೊಂಡಿದ್ಯಾ ತಾನೆ? ಆಮೇಲೆ ಮ್ಯಾಮ್ ಹತ್ರ ಬೈಸ್ಕೋಬೇಡ. ಶೋ ನೋಡ್ದ್ಯಾ, ನೀನು ಐಸ್ ಕ್ರೀಮ್ ತಿಂದಿದ್ದಕ್ಕೆ ಇವತ್ತು ಕೋಲ್ಡ್ ಆಗಿದೆ. ನಾ ಐಸ್ ಕ್ರೀಮ್ ಕೊಡ್ಸುವಂತ ಹಠ ಮಾಡ್ದ, ನೀವ್ ಬೇಡ ಆಗ್ಬೇಕಿತ್ತು. ಆಯ್ತು, ಟೆನ್ಷನ್ ಮಾಡ್ಕೋಬೇಡ. ನಮ್ ಯಾಕೆ ನೆಗಡಿ ಆಗತ್ತೆ ಹೇಳು? ಯಾಕೆ? ಯಾಕಂದ್ರೆ ನಾವೆಲ್ರೂ ಮೂಗಿನ ಮೇಲೆ ಐಸ್ ಇಟ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ. ಪ್ಲೀಸ್ ಇವಾಗ ಹೋಗಿ ನಿನ್ನ ಬ್ಯಾಗ್ನ ರೆಡಿ ಮಾಡ್ಕೋತೀಯ, ನನಗೆ ಟೈಮ್ ಆಗಿದೆ, ಲೇಟ್ ಆಗುತ್ತೆ ಆಮೇಲೆ. ನೀನ್ ಹೆಲ್ಪ್ ಆಗ್ಲಿ ಅಂತ ತಾನೆ ಟಿಫಿನ್ ಬಾಕ್ಸ್ ತೊಳಿತಿರೋದು. ಈ ಚಪಾತಿನ ನಾನೇ ಮಾಡ್ತೀನಿ. ಬೇಡ, ಈ ಕಡೆ ಬಾ, ನಾನೇ ಬೇಗ ಬೇಗ ಮಾಡ್ತೀನಿ. ನೀ ಮಾಡ್ರೆ ಬೆಂಕಿ ಫಾಸ್ಟ್ ಆಗಿ ಉರಿಯತ್ತಾ? ಏನಿದು, ಈ ಚಪಾತಿ ಬೆಂದೇ ಇಲ್ಲ. ಓ, ಗ್ಯಾಸ್ ಖಾಲಿ ಆಗಿದೆ. ನನಗೆ ಬೇರೆ ಆಫೀಸಿಗೆ ಟೈಮ್ ಆಯಿತು. ಪುಟ, ಸಿಲಿಂಡರ್ ಚೇಂಜ್ ಮಾಡಿ ದೋಸೆ ಮಾಡಿಕೊಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಮಧ್ಯಾಹ್ನಕ್ಕೆ ಇದನ್ನೇ ಅಡ್ಜಸ್ಟ್ ಮಾಡ್ಕೋತೀಯಾ? ಅಯ್ಯೋ ಪರವಾಗಿಲ್ಲ ಸೀತಮ್ಮ, ನಮ್ಮ ಹತ್ರ ಇಷ್ಟಾದ್ರೂ ಇದೆ ಅಲ್ವಾ. ಇಷ್ಟು ಇಲ್ಲಿಲ್ಲ ಅಂದ್ರೆ ಆವಾಗ ಕಷ್ಟ ಆಗ್ತಿತ್ತು. ನಮ್ಮ ಹತ್ರ ತುಂಬಾ ಫುಡ್ ಇದೆ, ತುಂಬಾ ದುಡ್ಡಿದೆ. ಈ ಜೂನಿಯರು ಸೀನಿಯರ್ ಮಾತಿನಲ್ಲಿ ನಾನು ಆಫೀಸ್ ಇಂಪಾರ್ಟೆಂಟ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಏನ್ ವಿಷಯ ಮಾವಯ್ಯ? ನಿನಗಲ್ಲಮ್ಮ, ರಾಮನಿಗೆ. ರಾಮ, ನಾನು ಹೇಳೋದಕ್ಕೂ ಮುಂಚೆ ಅಶೋಕ ನಿನಗೆಲ್ಲ ಹೇಳ್ಬಿಟ್ಟಿದ್ದಾನೇನು? ಯಾವ ವಿಷಯ ತಾತ? ನನ್ಗೇನು ಹೇಳಿಲ್ವಲ್ಲ. ಅದೇನಿಲ್ಲ ಕಣ, ಇವತ್ತು ನಾನು ನಿನ್ ಜೊತೆ ಸೂರಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕಿತ್ತು. ನಿಂದು ತಿಂಡಿ ಆಗಿದ್ರೆ ಸ್ವಲ್ಪ ಬರ್ತೀಯಾ? ಆಯ್ತು. ಏನಾಯ್ತು? ಏನಿಲ್ಲ, ಆಮೇಲೆ ಹೇಳ್ತೀನಿ. ಸೂರಿ ಬಾ. ಹಲೋ, ಅವ್ರು ನಮ್ಮ ಅಪ್ಪ ಕಣ, ಅಟ್ಲೀಸ್ಟ್ ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಕೊಡು. ನೀವ್ಯಾಕೆ ರೇಗಾಡ್ತಾ ಇದ್ದೀರಾ? ಅವನ್ ಹಾಗೆ ಕರೆದ್ರೆ ಮಾವಯ್ಯನೇ ಖುಷಿ ಪಟ್ಕೊಂಡು ಮಾತಾಡ್ತಾರೆ. ನಿಮ್ಗೇನ್ ಪ್ರಾಬ್ಲಮ್ಮು? ಕರೆಕ್ಟ್ ಅಮ್ಮ, ಇವನು ಹಂಗೆ ಮಾತಾಡಿದ್ರೆ ನನಗೆ ಖುಷಿ ಆಗೋದು. ಅರ್ಜೆಂಟ್ ಅಂದಿಲ್ಲ, ಏನದು? ನಡೀರಿ. ಅನಿ, ಬೇಗ ಬೇಗ ತಿನ್ನು, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಇಲ್ಲೇನೋ ನಡೀತಾ ಇದೆ. ಆಫೀಸನ್ನ ಯಾವುದೋ ವಿಷಯನ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ಏನು ಅಂತ ಕಂಡು ಹಿಡಿಬೇಕು. ಯೋಚನೆ ಮಾಡಬೇಡ ಸೀತಮ್ಮ, ದೇವ್ರಿದಾನೆ ಅಲ್ವಾ, ತಿಂಡಿ ಹುಡ್ಕೊಂಡ್ ಬರುತ್ತೆ. ಬಂಗಾರಿ, ತಿಂಡಿ ತಿನ್ಬಿಟ್ಯಾ? ನೋಡು, ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ ಅಂತ ನೋಡು. ನಿನ್ ಫೇವರೇಟ್ ಬಿಸಿ ಬಿಸಿ ಪೂರಿ. ಸೀತಮ್ಮ, ಇಂಜಿನಿಯರ್ ಸಾಹೇಬ್ರೆ, ಬರೀ ಪೂರಿ ತಂದ್ಬಿಟ್ರೆ ಸಾಕಾ? ಸಾಗು ಏನ್ ಹಾರ್ಕೊಂಡ್ ಬರತ್ತಾ? ಸೀತಮ್ಮ ನೋಡ್ದ, ತಾತ ಅಜ್ಜಿ ನಿನ್ ಪ್ರಾಬ್ಲಮ್ ನ ಮಾಯ ಮಾಡ್ಬಿಟ್ರು. ಗ್ಯಾಸ್ ಖಾಲಿ ಆಗೋಯ್ತಮ್ಮ. ಮಧ್ಯಾಹ್ನ ಬಾಕ್ಸ್ಗೆ ಹಾಕಿದ್ದೆ, ಇವಳಿಗೆ ತಿನ್ನಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ತುಂಬ ಥ್ಯಾಂಕ್ಸ್. ಸೀತಮ್ಮ ಮತ್ತೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ನಿಮ್ಮಮ್ಮ ನಮಗ್ ಮಾಡಿರೋ ಸಹಾಯದ ಮುಂದೆ ಇದೇನೂ ಅಲ್ಲ. ಬಾ ಇಲ್ಲಿ ತಿನ್ನಿಸ್ತೀನಿ. ನಿನ್ನೆ ಏನು ತೊಂದರೆ ಆಗ್ಲಿಲ್ವಮ್ಮ? ಇಲ್ಲ ಅಮ್ಮ. ನೀ ಹೊರಡಮ್ಮ, ನಾ ಸಿಹಿ ನೋಡ್ಕೋತೀನಿ. ಆಯ್ತಮ್ಮ,
ಬಾಯ್ ಸಿಹಿ. ಸೀತಮ್ಮ, ಏನ್ ಮಾಡ್ತೆ? ಈ ಹಾರ್ಟ್ನ ನನ್ನ ಫ್ರೆಂಡಿಗೆ ಕೊಟ್ಬಿಡು. ಅವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋದು ಬಾಕಿ ಇದೆ. ದಿಢೀರ್ ಅಂತ ಇಮೇಲ್ ಮಾಡಿ ಮೀಟಿಂಗ್ ಇದೆ ಬನ್ನಿ ಅಂದ್ರೆ ನಾನು ರೆಕ್ಕೆ ಇದೆಯಾ ಹಾರ್ಕೊಂಬರಕ್ಕೆ? ಇವ್ರನ್ನೆಲ್ಲ ಪಿ ಜಿ ಕಳಿಸ್ತೀನಿ, ನನ್ನ ಕಷ್ಟ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್ ಹೇಳೋ ರೈಟ್ಸ್ ಇದೆಯಾ ಸರ್? ಯೋರ್ ಲಕ್ ಇಸ್ ಗುಡ್ ಟುಡೇ. ಕರೆಕ್ಟ್ ಆದ ಟೈಮಿಗೆ ಬಂದಿದ್ಯಾ. ಲೇಟ್ ಆಗಿ ಬಂದವ್ರಿಗೆ ಇವತ್ತು ಆಫೀಸ್ ಒಳಗೆ ಎಂಟ್ರಿನೇ ಇಲ್ಲ, ನೇರ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಫೈನ್ ಸರ್. ಅಯ್ಯೋ, ಸೀತಾ ಇನ್ನೂ ಬಂದಿಲ್ಲ. ಈ ತೀಂಡ ಮೃಗ ಬೇರೆ ಡೋರ್ ಹತ್ರನೇ ನಿಂತಿದ್ದಾನೆ. ಸರ್, ಅಂದಾಗೆ ಇವತ್ತು ಬೇಗ ಕರೆದಿರೋ ಕಾರಣ? ಒಬ್ಬೊಬ್ರಿಗೆ ಹೇಳ್ಕೊಂಡಿರಕ್ಕಾಗಲ್ಲ, ಎಲ್ಲ ಬರ್ಲಿ ಒಟ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಸರ್. ಅಯ್ಯೋ, ಫೋನ್ ಎತ್ತೆ. ಇವಳು ನೋಡಿದ್ರೆ ಇವತ್ತೇ ಫೋನ್ ಎತ್ತಾ ಇಲ್ಲ. ಎಲ್ಲರೂ ಬಂದಿದ್ದಾರಲ್ಲ. ಇವತ್ತು ನಮ್ಮ ಕಂಪನಿ ಫೌಂಡರ್ ಆ್ಯಂಡ್ CEO ಸೂರ್ಯ ಪ್ರಕಾಶ್ ದೇಸಾಯಿ ಸರ್ ಅವರು ಬರ್ತಾ ಇದ್ದಾರೆ. ಅವರು ಮುಂದೆ ನೀವೆಲ್ಲರೂ ನಾವೆಲ್ಲರೂ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗೋ ಹಾಗೆ ನಡ್ಕೋಬೇಕು. ಮುಖ್ಯವಾಗಿ ಬೇಡವಾಗದೇ ಇರೋ ಡಾಕ್ಯುಮೆಂಟ್ ಮತ್ತು ಡೇಟಾ ಯಾವುದು ಅವರ ಗಮನಕ್ಕೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಗಾಟ್ ಇಟ್? ಬೇಡದೇ ಇರೋದು ಅಂದ್ರೆ ಯಾವುದು ಸರ್? ನಾನು ಈಗಾಗಲೇ ಕೆಲವರಿಗೆ ಅದ್ರ ಬಗ್ಗೆ ಹೇಳಿದ್ದೀನಿ. ಡೇಟಾ ಎಲ್ಲ ಡಿಲೀಟ್ ಆಗಿರಬೇಕು ಅಷ್ಟೇ. ದೊಡ್ಡ ಬಾಸು ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ, ನೀವು ಯಾರು ಮಾತಾಡಬೇಡಿ ಅಷ್ಟೇ. ಗಾಟ್ ಇಟ್? ಓಕೆ ಸರ್. ಅವ್ರೇನಾದ್ರು ಪ್ರಶ್ನೆ ಮಾಡಿದ್ರೆ ಬೈ ಎನಿ ಚಾನ್ಸ್ ಜಸ್ಟ್ ಸೇ ಮ್ಯಾನೇಜರ್ ವಿಲ್ ಆನ್ಸರ್. ಗಾಟ್ ಇಟ್? ಓಹೋ, ಏನು ಮದುವೆ ಮನೆಗೆ ಬರೋ ಹಾಗೆ ಆರಾಮಾಗಿ ಬರ್ತಾ ಇದ್ದೀರಲ್ಲ. ಸಾರಿ ಸರ್, ನನಗೆ ಗೊತ್ತಾಗಲಿಲ್ಲ. ನಾನು ಲೇಟಾಗಿ ಬಂದ. ವಾಹ್, ಶಬಾಷ್. ಇನ್ಮೇಲಿಂದ ಈ ಮ್ಯಾನೇಜರ್ ಕೆಲಸ ಮೇಡಮ್ ಅವರು ಸರಿಯಾದ ಟೈಮಿಗೆ ಬಂದ್ರ ಲೇಟಾಗಿ ಬಂದ್ರ ಅಂತ ಚೆಕ್ ಮಾಡೋದು ಅಲ್ವಾ? ಸಾರಿ ಸರ್, ನನಗೆ ಗೊತ್ತಾಗ್ಲಿಲ್ಲ. ಶಟ್ ಅಪ್. ಬೇಗ ಬನ್ನಿ ಅಂತ ಇಮೇಲ್ ಕಳ್ಸೋದಲ್ದಿರಾ ಪ್ರತಿಯೊಬ್ಬರಿಗೂ ನಾನು ಫೋನ್ ಮಾಡ್ಕೊಂಡು ಕೂತಿರ್ಬೇಕಾ? ಮೇಲ ನಾನು ನೋಡ್ಲಿಲ್ಲ ಸರ್, ಸಾರಿ. ಚರಣ್ ಸರ್, ಬಾಸ್ ಬಂದ್ರು. ಇಲ್ಲೇ ನಿಂತ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ಬಿಡಿ, ಹೋಗಿ ಕೆಲಸ ನೋಡಿ. ಓಕೆ ಸರ್. ನಮಸ್ಕಾರ ಸರ್. ಯಾಕೋ ನಗ್ತಿದ್ಯಾ? ಏನಿಲ್ಲ. ಗುಡ್ ಮಾರ್ನಿಂಗ್. ಎಲ್ಲರೂ ಕೂತ್ಕೊಳ್ಳಿ. ಜಸ್ಟ್ ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಓಕೆ, ನಿಮ್ಮ ಕೆಲಸ ನೀವು ಮುಂದುವರಿಸಿ, ಆಮೇಲೆ ಸಿಗ್ತೀನಿ. ಶಲ್ ವಿ ಪ್ರೊಸೀಡ್? ಸರ್, ಎಸ್ ಸರ್, ವಿ ಶಾಲ್ ಪ್ರೊಸೀಡ್. ರಾಮ್, ನೀವು ಬನ್ನಿ. ಟೆನ್ಷನಲ್ಲಿ ಇವ್ರ ಮೇಲೆ ಕೂಗಾಡ್ಬಿಟ್ಟೆ. ಸಾರಿ ಕೇಳಬೇಕು, ಆದರೆ ಹೇಗೆ ಕೇಳೋದು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಮೇಲೆ ಕೋಪ ಇದ್ದಿದ್ದು ನಿಜ, ಆದರೆ ಸಿಹಿ ಹತ್ರ ಮಾತಾಡಿ ಅವಳಿಗೆ ಸಮಾಧಾನ ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆದರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಸರ್, ನಿಮಗೆ ಕಾಫಿ, ಟೀ, ಕೂಲ್ ಡ್ರಿಂಕ್ಸ್ ಏನಾದ್ರು ತರಿಸ್ಲಾ ಸರ್? ಬೇಡ 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 ಸರ್. ನೀವು ನಮ್ಮ ಆಫೀಸಿಗೆ ಬಂದಿದ್ದು ನಮಗೆಲ್ಲ ತುಂಬ ಸಂತೋಷ ಆಯಿತು ಸರ್.
ಈ ಮಾತನ್ನ ಆಲ್ರೆಡಿ 5-6 ಸಲ ಹೇಳಿದ್ದೀರಾ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಲ್ಲ? ಟೆಲ್ ಯು ಒನ್ ಥಿಂಗ್. ಎಸ್ ಸರ್. ನಮ್ಮ ಆಫೀಸ್ ಎಂಪ್ಲಾಯೀಸ್ಗೆ ಬೋನಸ್ ಕೊಡ್ತಿದ್ವಲ್ಲ, ಆ ಡೀಟೇಲ್ಸ್ ಬೇಕಿತ್ತು. ಈ ಯಾವ ಫೈಲ್ನಲ್ಲೂ ಇಲ್ವಲ್ಲ. ಬೋನಸ್ ಫಂಡ್ಗೆ ಸೈನ್ ಹಾಕಿದ್ದೀನಿ, ಆದರೆ ಎಂಪ್ಲಾಯೀಸಿಗೆ ಎಷ್ಟು ಹಣ ಹೋಗಿದೆ, ಎಷ್ಟು ಉಳಿದಿದೆ, ಯಾವುದು ಲೆಕ್ಕನೇ ಇಲ್ವಲ್ಲ. ಸರ್ ಅದು ಇರ್ಬೇಕು ಸರ್. ಇರಬೇಕು. ಎಲ್ಲಿದೆ ಸರ್? ಈ ಫೈಲಲ್ಲೇ ಇರ್ಬೇಕು ಸರ್. ಅದೆಲ್ಲನೂ ನಾನು ನೋಡಿದ್ದೀನಿ. ಬೇರೆ ಯಾವ ಫೈಲಲ್ಲಿದೆ? ಆನ್ಸರ್ ಮಾಡ್ರಿ. ಬೋನಸ್ ಡೀಟೇಲ್ಸ್ ಎಲ್ಲಿದೆ ಅಂತ ಗೊತ್ತಾಗಲ್ವಾ? ಸರ್ ಕೇಳ್ತಿದ್ದಾರೆ, ಅವ್ರ ಕೋಪ ಬರೋವಾಗ ಮಾಡಬೇಡಿ, ಬೇಗ ಉತ್ತರ ಕೊಡಿ. ಸರ್ ಹೇಳ್ತೀನಿ ಸರ್. ಬೋನಸ್ ಫಂಡ್ಸು ಬಂದಿದೆ ಸರ್. ಫಂಡ್ಸ್ ಬಂದಿದೆ. ನಮ್ಮ ಎಂಪ್ಲಾಯೀಸಿಗೆ ಸಿಕ್ಕಿದೆಯಾ? ಅಫ್ಕೋರ್ಸ್ ಸರ್. ಬೋನಸ್ ಕೊಡೋದೇ ಎಂಪ್ಲಾಯೀಸ್ಗಲ್ವಾ ಸರ್? ಅಫ್ಕೋರ್ಸ್. ಸಿಕ್ಕಿದ್ರೆ ಅವರೇ ಹೇಳ್ತಾರೆ, ಅವ್ರನ್ನೇ ಕೇಳ್ತೀನಿ. ಸರ್ ನೋಡಿ, ಕೂದಲೇ ನಿಮ್ಮ ಎಲ್ಲರ ಜೊತೆ ಒಂದು 2 ನಿಮಿಷ ಮಾತಾಡ್ಬೋದಾ? ಸರ್ ನೀವ್ಯಾಕೆ ತೊಂದರೆ ತಗೋತೀರಾ ಸರ್? ನಾನೇ ಒಬ್ಬೊಬ್ರನ್ನೇ ಒಳಗಡೆ ಕಳಿಸ್ತೀನಿ ಸರ್. ಮೊದಲು ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ಈ ಕಂಪನಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಈ ಕಂಪನಿಯ ಮಾಲೀಕನಾಗಿ ನಾನು ನನ್ನ ಕುಟುಂಬ ತುಂಬ ತೃಪ್ತಿಯಾಗಿದ್ದೀನಿ. ಇಲ್ಲಿ ಕೆಲಸ ಮಾಡ್ತಿರೋ ನೀವೆಲ್ಲ ತೃಪ್ತಿಯಾಗಿದ್ದೀರಾ? ಸಂತೋಷವಾಗಿದ್ದೀರಾ? ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ? ನಿಮಗೆಲ್ಲ ಬೋನಸ್ ಸರಿಯಾಗಿ ಬರ್ತಿದ್ಯಾ? ನನ್ನ ಪ್ರಶ್ನೆ ನಿಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಕಾಣಿಸುತ್ತೆ. ವರ್ಷ ನಿಮ್ಗೆ ಸಿಗ್ತಾ ಇದ್ದಿದ್ದ ಬೋನಸ್ ಸರಿಯಾಗಿ ಸಿಗ್ತಾ ಇದೆಯಾ ಅಂತ. ಸರ್ ಸಿಕ್ಕಿದೆ ಸರ್. ಹೇಳ್ರಿಪ್ಪ. ನೀವು ಸಡನ್ನಾಗಿ ಕೇಳ್ಬಿಟ್ರಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇ. ಉತ್ತರ ಇವ್ರ ಕಡೆಯಿಂದ ಬಂದರೆ ನನಗೆ ಸಮಾಧಾನ ಆಗುತ್ತೆ. ಹೇಳಮ್ಮ. ನಾವಿಲ್ಲಿ ತುಂಬ ಖುಷಿಯಾಗಿ ಕೆಲಸ ಮಾಡ್ತಿದ್ದೀವಿ. ನಿಜ ಹೇಳಬೇಕು ಅಂದರೆ ಇದೊಂದು ಕುಟುಂಬದ ಥರ ಅನಿಸುತ್ತೆ. ಲಾಕ್ಡೌನ್ ಟೈಮಲ್ಲಿ ಎಷ್ಟೋ ಕಂಪನಿಗಳಲ್ಲಿ ಜನರನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಆ ಟೈಮಲ್ಲಿ ನಮ್ಮ ಕಂಪನಿ ಲಾಸಲ್ಲಿತ್ತು. ನೀವು ಯಾರನ್ನೂ ಕೆಲಸದಿಂದ ತೆಗೆದು ಹಾಕಿಲ್ಲ. ಇದಕ್ಕಿಂತ ಇನ್ನೇನು ಬೇಕು ಸರ್? ಥ್ಯಾಂಕ್ ಯು. ನಾನು ಕೇಳಿದ್ದು ಬೋನಸ್ ವಿಷಯ. ನಿಮ್ಮೆಲ್ರಿಗೂ ಬೋನಸ್ ಸಿಗ್ತಾ ಇದೆ ಅಲ್ವಾ? ತಿಂಗಳಿಗೆ ಸರಿಯಾಗಿ ಸಿಗೋ ಸಂಬಳನೇ ನಮಗೆ ದೊಡ್ಡದು ಸರ್. ನಮಗೆ ಅದರಲ್ಲೇ ಖುಷಿ ಇದೆ. ಬೋನಸ್ಸಿಂದ ನಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಮಕ್ಕಳು ಸ್ಕೂಲ್ ಫೀಸ್ಗೂ ಮೆಡಿಕಲ್ ಖರ್ಚಿಗೂ ಅದು ಯೂಸ್ ಆಗುತ್ತೆ. ಬೆಂಗಳೂರಂಥ ಸಿಟಿಲಿ ಯಾರೆಷ್ಟೇ ದುಡಿದ್ರು 1ನೇ ತಾರೀಕು ಶ್ರೀಮಂತರು, 30ನೇ ತಾರೀಕು ಬಡವರೇ ಅಲ್ವಾ ಸರ್? ಕಂಪನಿ ನಮ್ಮ ಜೊತೆ ನಿಂತಿದೆ, ನಾವು ಕಂಪನಿ ಜೊತೆ ನಿಲ್ಬೇಕಲ್ವಾ? ಬೋನಸ್ಸು ಸಿಗ್ತಾ ಇದೆಯಾ ಇಲ್ವಾ, ಇದಕ್ಕೆ ನನಗೆ ಉತ್ತರ ಸಿಗ್ತಾ ಇಲ್ಲ.
ಸರ್. ಸರ್ ಐ ಕ್ಯಾನ್ ಎಕ್ಸ್ಪ್ಲೇನ್. ಸರಿ, ನಿಮ್ಮ ಕೆಲಸ ನೀವು ಮುಂದುವರಿಸಿ. ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್.